ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯವರಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಏನು ಗುಡ್ ನ್ಯೂಸ್ ಸ್ನೇಹಿತರೆ? ಕರ್ನಾಟಕದಲ್ಲಿ 1.10 ಕೋಟಿ ಗೃಹಲಕ್ಷ್ಮಿಯವರಿಗೆ ಸುಮಾರು 2.5 ವರ್ಷದಿಂದ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರ್ತಾ ಇದೆ ಮನೆಯಲ್ಲಿರುವಂತಹ ಗೃಹಲಕ್ಷ್ಮಿಯರಿಗೆ. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿಯವರ ಒಂದು ಪರಿಶೀಲನಾ ಅರ್ಜಿ ಈಗ ರೆಡಿಯಾಗಿದೆ. ಯಾರೆಲ್ಲ ನಾನು 2,000 ರೂಪಾಯಿನ ಪಡಿಲೇಬೇಕು ಅನ್ನೋಂಥವರು ಈಗ ಆಗಸ್ಟ್ 31 ಒಳಗೆ ನೀವು ಈ ಕೆಲಸವನ್ನು ಮಾಡಲೇಬೇಕು. ಇಲ್ಲಾಂದರೆ ಈ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಸಿಗೋದಿಲ್ಲ ಸ್ನೇಹಿತರೆ. ಅಂತ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಯಾಕೆ ಅಂದರೆ ಈ ಕೆಲಸ ಆಗಸ್ಟ್ 31 ಒಳಗೆ ಮಾಡಲೇಬೇಕು. ತುಂಬ ಜನ ಎಲ್ಲ ಹೋಗಿ ಈ ಗೃಹಲಕ್ಷ್ಮಿಯರು ಈಗ ಕ್ಯೂನಲ್ಲಿ ನಿಂತಿದ್ದಾರೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ, ಜನ ತುಂಬ ಬ್ಯುಸಿಲಿದ್ದಾರೆ. ಹಾಗೆ ಅದ್ರ ಜೊತೆಗೆ ಹೆಣ್ಮಕ್ಳು ನಮ್ಮ ಲಕ್ಷ್ಮಿಯಂದಿರು ಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ಕೊತಾ ಇದ್ದಾರೆ ಹಬ್ಬ ಮಾಡಬೇಕು ಅಂತ. ಸರ್ಕಾರನೂ ಈಗ ಗೃಹಲಕ್ಷ್ಮಿಯರ ಅವರಿಗೆ 2,000 ರೂಪಾಯಿ ಹಣ ನಾವು ಪ್ರತಿ ತಿಂಗಳು ಕೊಟ್ಬಿಡೋಣ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ಪರಿಶೀಲನಾ ಅರ್ಜಿ, ಈ ಒಂದು ಅರ್ಜಿ ಆಗಸ್ಟ್ 31 ಒಳಗೆ ನೀವು ಸಲ್ಲಿಸಲೇಬೇಕು. ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಕ್ಯೂ ನಿಲ್ಲಬೇಕು, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಪ್ರತಿಯೊಂದು ಡೀಟೈಲ್ ಆಗಿ ತಿಳ್ಕೊಂಡು ಹೋಗೋಣ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ನಮ್ಮದು ಹೊಸ ಚಾನಲ್ ಆಗಿರೋ ಕಾರಣ 2 ಸಲ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರಿಗೆ ಕೆಲವ್ರು ಗೊತ್ತೇ ಇರೋದಿಲ್ಲ ಈ ಒಂದು ಗೃಹಲಕ್ಷ್ಮಿಯ ಪರಿಶೀಲನಾ ಅರ್ಜಿ ಪ್ರಾರಂಭ ಆಗಿದೆ ಅಂತ ಗೊತ್ತೇ ಆಗಿರೋದಿಲ್ಲ. ಆದ್ದರಿಂದ ಎಲ್ಲರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಆಗಸ್ಟ್ 31 ಒಳಗೆ ಈ ಕೆಲಸ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ 2,000 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದಿಲ್ಲ. ಸ್ನೇಹಿತರೆ, ಸರ್ಕಾರ ಗುರುತು ಮಾಡೈತೆ, ಈಗ ಸತ್ತವರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇತ್ತು. ಹಾಗೆ ನಕಲಿ ಫಲಾನುಭವಿಗಳಿದ್ರಲ್ಲ ಅವರ ಅಕೌಂಟ್ಗೂ ದುಡ್ಡು ಹೋಗ್ತಾ ಇತ್ತು. ಹಾಗೆ IT ಕಟ್ಟುವಂತಹ ವ್ಯಕ್ತಿಗಳಿಗೂ ಸಹ ದುಡ್ಡು ಹೋಗ್ತಾ ಇತ್ತು. ನಂತರ ಟ್ಯಾಕ್ಸ್ ಪ್ಲೇಯರ್ ಅಂತ ಕರಿತೀವಲ್ಲ, ಅದೇ IT ಹಣವನ್ನು ಕಟ್ಟಂಥವ್ರು ಅಂದರೆ ಟ್ಯಾಕ್ಸ್ ಪ್ಲೇಯರ್, ಅವ್ರಿಗೂ ಸಹ ಈ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು. ಆದ್ರಿಂದ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಸರ್ಕಾರಿ ನೌಕರಿಯಲ್ಲಿದ್ದುಕೊಂಡು ಅವರು ಸಹ ಈ ಗೃಹಲಕ್ಷ್ಮಿಯನ್ನು ಪಡ್ಕೊತಾ ಇದ್ದಾರೆ ಅನ್ನೋದು ಸರ್ಕಾರ ಈಗ ಗುರುತಿಸೈತೆ. ಅವ್ರಿಗೂ ಸಹ ಈ ಗೃಹಲಕ್ಷ್ಮಿ ಹಣವನ್ನು ಏನಾಗಿ ಈ ಥರ ಯಾರಿಗೆ ಫಲಾನುಭವಿಗಳಿಗೆ ಸಿಗದ ಹಾಗೆ ವೇಸ್ಟ್ ಆಗಿ ಸರ್ಕಾರದ ಹಣ ಹೋಗ್ತಾ ಇತ್ತು, ಇದನ್ನು ತಡೆಗಟ್ಟಲಿಕ್ಕೆ ಈ ಥರ ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದೆ ಸರ್ಕಾರ ಈಗ. ಸ್ನೇಹಿತರೆ, ಈ ಒಂದು ಕೆಲಸವನ್ನು ಆಗಸ್ಟ್ 31 ಒಳಗೆ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಹಣ ಬರೋದಿಲ್ಲ. ಏನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಆಧಾರ್ ಬಯೋಮೆಟ್ರಿಕ್ ಅನ್ನು ಮಾಡಬೇಕಾಗತ್ತೆ. ಆಧಾರ್ ಕೇಂದ್ರ ಬೆಂಗಳೂರು 1 ಅಂತ ಇದೆ, ಹಳ್ಳಿಗಳಲ್ಲಿ ಗ್ರಾಮ 1 ಅಂತ ಇದೆ, ಕೆಲವು ಸೇವಾ ಕೇಂದ್ರಗಳಿದ್ದಾವೆ. ಅಲ್ಲಿ ಹೋಗಿ ನೀವು ಆಧಾರ್ ಬಯೋಮೆಟ್ರಿಕ್ ಅನ್ನು ಮಾಡಿಸ್ಬೇಕಾಗುತ್ತೆ. ಹಾಗೆ ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನು ಕೊಡಬೇಕಾಗುತ್ತೆ. ಹಾಗೆ ಫೇಸಿನ ನಮ್ಮ ಮುಖದ ಒಂದು AI ಫೋಟೋವನ್ನು ತೆಗೆಯಲಾಗುತ್ತೆ. ಆದ್ರಿಂದ ಸರ್ ಎಷ್ಟು ಖರ್ಚು ಬರುತ್ತೆ ಸರ್ ಇದೆಲ್ಲ ಡಾಕ್ಯುಮೆಂಟ್ಸನ್ನೆಲ್ಲ ಕೊಟ್ಟು ನಾವು ಮಾಡಲಿಕ್ಕೆ ಅಂದರೆ 500 ರೂಪಾಯಿ ಏನಾದ್ರು ಖರ್ಚು ಬಂದ್ಬಿಡ್ತದೆ ಸರ್, ನಮಗೆ ಮತ್ತೆ ಕಷ್ಟ ಬರ್ತಾ ಇದೆಯಲ್ಲ ಸರ್. ಆಗಾಗಲೇ ಸುಮಾರು 2 ವರ್ಷದ ಹಿಂದೆ ಯಾರಿಗೋ ಹಣ ಕೊಟ್ಟು ನಾವೇನೋ ಮಾಡಿಸ್ಬಿಟ್ಟಿದ್ದೋ, ಮತ್ತೆ ಈಗ ಹಣ ಅಂದರೆ ಎಲ್ಲಿ ತರೋದು ನಾವು ಅಂತ ಕೆಲವರು ಕೊರಗುವ ಗೊಣಗಾಡುವ ಶಬ್ದ ಕೇಳಿಸ್ತಾ ಇದೆ. ಹೌದು ಸ್ನೇಹಿತರೆ, ಇದಕ್ಕೆ ಎಷ್ಟು ಖರ್ಚು ಬರುತ್ತೆ? 500 ರೂಪಾಯಿ ಅಲ್ಲ ಸ್ನೇಹಿತರೆ, ಕೇವಲ 5 ರೂಪಾಯಿಂದ 10 ರೂಪಾಯಿ ಒಳಗೇನೆ ನಿಮಗೆ ಖರ್ಚು ಬರುತ್ತೆ. ಅಷ್ಟು ಹಣವನ್ನು ತುಂಬಿ ಒಂದು 10 ರೂಪಾಯಿ ಅಥವಾ 5 ರೂಪಾಯಿ ಖರ್ಚು ಬರ್ಬೋದು ಅಂತ ಹೇಳಲಾಗುತ್ತಿದೆ. ಸ್ನೇಹಿತರೆ, ಏನೆಲ್ಲ ದಾಖಲೆಗಳು ಬೇಕು ನಮಗೀಗ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಮಗೆ ಬಹಳ ಮುಖ್ಯವಾಗಿ? ಸ್ನೇಹಿತರೆ, ನಿಮ್ಮ ರೆಕಾರ್ಡ್ಗಳು ಡಾಕ್ಯುಮೆಂಟ್ಸ್ ಏನೇನು ಬೇಕು? ಪ್ರಮುಖವಾಗಿ ಆಧಾರ್ ಕಾರ್ಡ್ ಬೇಕು. ನೋಡಿ, ಫಲಾನುಭವಿಗಳು
ಈ ಗೃಹಲಕ್ಷ್ಮಿ ಹಣವನ್ನು ಪಡಿಬೇಕು ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಅದಕ್ಕೋಸ್ಕರ ನಾನು ಆಗ್ಲೇ ಹೇಳ್ತಾ ಇದ್ದೇನೆ, ನಾನು ಆಧಾರ್ ಬಯೋಮೆಟ್ರಿಕ್ ಆಗಬೇಕು ಅಂತ. ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀಡಿರುವಂಥ ಒಂದು ID ಕಾರ್ಡ್ ಬೇಕಾಗುತ್ತೆ, ಎರಡನೆಯದು. ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕಾಗುತ್ತೆ. ಹೀಗೆ EKYCಯನ್ನು ನೀವು ಮಾಡಿಸ್ಬೇಕಾಗತ್ತೆ. ಈ ರೀತಿ ಕೆಲಸವನ್ನು ನೀವು ಮಾಡಿಕೊಂಡಿದ್ದೆ ಆದರೆ ಆಗಸ್ಟ್ 31, 2026 ಆಗಸ್ಟ್ 31ರ ಒಳಗೆ ಈ ಕೆಲಸವನ್ನು ಮಾಡಿದ್ದೆ ಆದರೆ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವ ಬರುತ್ತೆ. ಈಗಾಗಲೇ ಸರ್ಕಾರ ಸತ್ತವರ ಅಕೌಂಟಿಗೆ ಒಂದಷ್ಟು ದುಡ್ಡು ಹೋಗಿದೆ, ನಕಲಿ ಫಲಾನುಭವಿಗಳು ಒಂದಷ್ಟು ದುಡ್ಡು ಹೋಗಿದೆ, ನಂತರ IT ಕಟ್ಟಂಥವ್ರಿಗೂ ಹಣ ಹೋಗಿದೆ, ಸರ್ಕಾರಿ ನೌಕರಿಲ್ಲದಂಥ ಕುಟುಂಬದವ್ರಿಗೂ ಈ ಹಣ ಹೋಗ್ತಾ ಇದೆ ಅಂತ, ಇದು ಸರ್ಕಾರದ ಹಣ ಪೋಲ್ ಆಗ್ತಾ ಇದೆ ಅಂತ ಕಂಡಿಡ್ದಿದೆ. ಆದ್ದರಿಂದ ಈ ಮರುಪರಿಶೀಲನಾ ಅರ್ಜಿ, ಈ ಗೃಹಲಕ್ಷ್ಮಿಯವರ ಮರುಪರಿಶೀಲನಾ ಅರ್ಜಿ ಈಗ ಆಗಸ್ಟ್ 31ಕ್ಕೆ ಬಿಟ್ಟಿದ್ದಾರೆ ಲಾಸ್ಟ್ ಡೇಟ್ವರೆಗೂ ಕಾಯಕ್ಕೆ ಹೋಗ್ಬೇಡಿ. ಆದ್ದರಿಂದ ನಿಮ್ಮ ಬೆಂಗಳೂರು 1 ಎಲ್ಲಿದೆ, ಗ್ರಾಮ 1 ಎಲ್ಲಿದೆ, ಸರ್ಕಾರಿ ಈ ಒಂದು ಸೇವಾ ಸಂಸ್ಥೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಹೋಗಿ ಈ ಎಲ್ಲ ನಾನು ಹೇಳಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡು ಹೋಗಿ ನಿಮ್ಮ ಈ ಆಧಾರ್ ಬಯೋಮೆಟ್ರಿಕ್ಕನ್ನು ಮಾಡಿಸಿ ನಿಮ್ಮ ಹೆಬ್ಬೆಟ್ಟು ಫಿಂಗರ್ ಪ್ರಿಂಟನ್ನು ಕೊಟ್ಟು ನೀವು ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಪಡಿಲಿಕ್ಕೆ ಫಲಾನುಭವಿಗಳಾಗ್ತೀರಾ. ಸ್ನೇಹಿತರೆ, ಈ ಒಂದು ವಿಷಯ ಎಲ್ಲ ಸ್ನೇಹಿತರಿಗೂ ಗೊತ್ತಾಗಬೇಕು. ಆದ್ದರಿಂದ ಈಗ ಬರ್ತಾ ಇರುವಂಥ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಹೊಸ ಚಾನಲ್ ಆಗಿರುವ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಷಯಗಳು ಈಗಾಗಲೇ ನಾವು ರೇಷನ್ ಕಾರ್ಡ್ ಅದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಈಗ ಗೃಹಲಕ್ಷ್ಮಿಯ ಹಣ ಪಡಿಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸು, ಎಲ್ಲಿಗೆ ಹೋಗಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅಂತಲೂ ಹೇಳಿದ್ದೇವೆ. ಇದನ್ನೆಲ್ಲ ಫಾಲೋ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು, ಕೇವಲ 15 ದಿನದಲ್ಲಿ ಹೊಸ ರೇಷನ್ ಕಾರ್ಡ್ ಅದನ್ನು ಪಡಿಬೇಕಂದ್ರೆ ಈಗಾಗಲೇ ಒಂದು ವಿಡಿಯೋನ ಆಗಲೇ ಅಪ್ಲೋಡ್ ಮಾಡಿದ್ದೇನೆ ನಾನು, ಅದನ್ನು ಸಹ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಆಗಸ್ಟ್ 31ರ ಒಳಗೆ ಈ ಗೃಹಲಕ್ಷ್ಮಿ ಮರು ಪರಿಶೀಲನಾ ಅರ್ಜಿಯನ್ನು ಎಲ್ಲರೂ ಸಲ್ಲಿಸಬೇಕು. ಆಗ ಮಾತ್ರ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ 2,000 ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ. ಈ ಲಕ್ಷ್ಮಿನ ಬಿಡಬೇಡಿ. ವರಲಕ್ಷ್ಮಿ ಹಬ್ಬವನ್ನು ಜೊತೆಲಿ ನಾವು ಖುಷಿಯಿಂದ ವರಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋಣ. ಈ ಲಕ್ಷ್ಮಿ ಸರ್ಕಾರದಿಂದ ಬರ್ತಾ ಇರುವಂಥ ಲಕ್ಷ್ಮಿಯನ್ನು ನಾವು ಆಹ್ವಾನ ಮಾಡೋಣ, ವೆಲ್ಕಮ್ ಮಾಡೋಣ. ಆದ್ದರಿಂದ ಎಲ್ಲರೂ ಈ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೀವು ಈ ಬಯೋಮೆಟ್ರಿಕ್, ಆಧಾರ್ ಬಯೋಮೆಟ್ರಿಕನ್ನು ಮಾಡಿಸ್ಕೊಂಡು ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿದ್ದೇನೆ ಅದೆಲ್ಲ ದಾಖಲೆಯನ್ನು ರೆಡಿ ಮಾಡಿಕೊಂಡು ಎಲ್ಲರೂ ಸಹ ಈ ಗೃಹಲಕ್ಷ್ಮಿ ಹಣವನ್ನು ಪಡಿಬೇಕಂದ್ರೆ ನೀವು ತಪ್ಪದೆ ಆಗಸ್ಟ್ 31ರ ಒಳಗೆ ಈ ಕೆಲಸವನ್ನು ಮಾಡಲೇಬೇಕು ಸ್ನೇಹಿತರೆ. ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.